ಏನು ಸುಮಾರು ಒಂದು ತುಂಬ ದೂರ ಐತೆ ನಮ್ಮ ಏನು ಡಂಪಿಂಗ್ ಯಾರ್ಡು. ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ನೆನ್ನೆ ಮೇಲ್ನೋಟಕ್ಕೆ ಇಲ್ಲಿ ಯಾರೋ ಬಂದು ಬೇರೆ ರೀತಿಯ ಚಟುವಟಿಕೆಗಳು ಮಾಡಿದ್ದಾರೆ, ಕುಡಿತ ಎಲ್ಲ ಮಾಡಿದ್ದಾರೆ. ಅಚಾತುರ್ಯದಿಂದನೋ ಅಥವಾ ಅವ್ರ ನೆಗ್ಲಿಜೆನ್ಸಿಂದ ಅಥವಾ ಕೇರ್ಲೆಸ್ಸಿಂದ ಏನು ನೀವೆಲ್ಲ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಆಲು ಒಂದು 2 ರಿಂದ 3 ಎಕರೆ ಅಷ್ಟು ಜಾಗ ಫೈರ್ ಆಗಿದೆ. ಆ ಫೈರ್ ಆಗಿರೋಂಥದ್ದು ಹಂಗೆ ಕಂಟಿನ್ಯೂ ಆಗಿ ಅಲ್ಲೆಲ್ಲಿ ಒಣಗಿರೋ ಗಿಡಗಳು ಅವೆಲ್ಲ ಅದು ಅಫೆಕ್ಟ್ ಆಗಿ ಅದರಿಂದ ನಮ್ಮ ಏನು ಲ್ಯಾಂಡ್ಫಿಲ್ ಸೈಟಿಗೆ ಅದು ಅಲ್ಲಿರೋವಂಥ ಒಣಗಿರೋ ಗಿಡಗಳಿಂದ ಅದು ಪಸರಿಸಿ ಅಲ್ಲಿ ಈಗ ನಮಗೆ ಬೆಂಕಿ ಹತ್ಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ತಾವು ಗಮನ ಹರಿಸ್ಬೋದು. ಏನು ಮೇಜರ್ ಪ್ರಾಬ್ಲಮ್ ಅಂದರೆ ಇಲ್ಲಿ ಇದು ಒಂದು ಕಾಲ್ದಾರಿ, ಇದು ಈ ಕಾಲ್ದಾರಿ ಒಂದು ಯಾವುದು ಇಲ್ಲಿ ಉರ್ಗಂಪೇಟೆಗೆ ಲಿಂಕ್ ಆಗುವಂಥ ರಸ್ತೆ, ಉರ್ಗಂಪೇಟೆಯಿಂದ ಪಾರಂಡಳ್ಳಿಗೆ ಲಿಂಕ್ ಆಗುವಂಥ ಒಂದು ಕಾಲ್ದಾರಿ, ಇದು ಕೆರೆ ರಸ್ತೆ. ಇಲ್ಲಿ ಏನಂದರೆ ದಿನನಿತ್ಯ ಕುಡುಕರು ಇಲ್ಲಿ ಬಂದು ಈ ಥರ ಎಲ್ಲ ಚಟುವಟಿಕೆಗಳು ಮಾಡಿಕೊಂಡು ಇಲ್ಲಿ ಸಿಗರೇಟ್ ಸೇರೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅದರಿಂದನೇ ಇದು ಆಗಿರೋವಂಥ ಒಂದು ಪ್ರಸಂಗ ಇದು. ಇದರಿಂದ ತಾವು ಗಮನಿಸಿದಂಗೆ ಹೆಚ್ಚು ಕಡಿಮೆ ಇಲ್ಲೇ ನಮ್ಮ ಲ್ಯಾಂಡ್ಫಿಲ್ ಸೈಟ್ ಹೊರಗಡೆಯಿಂದನೇ ಹೆಚ್ಚು ಕಡಿಮೆ ಒಂದು 4 ಎಕರೆ ಲ್ಯಾಂಡು ಫುಲ್ಲು ಫೈರ್ ಆಗಿದೆ. ನಿನ್ನೆ ಇವರು ಯಾರೋ ಫೈರ್ ಆಫೀಸರ್ ಬಂದು ಅವರು ಏನು ಗಮನಿಸಿದ್ದಾರೆ, ನಾವು ಏನು ಗಮನಿಸಿರೋವಂಥದ್ದು ಇದು ಇನಿಷಿಯಲ್ ಆಗಿ ಸ್ಟಾರ್ಟಿಂಗ್ ಆಗಿರೋವಂಥ ಅಚಾತುರ್ಯ ಇಲ್ಲಿಂದ ಆಗಿ ನಮಗೆ ಅಲ್ಲಿ ಪಸರಿಸಿದೆ. ಸಾಹೇಬರು ಮುಂದೆ ಹೇಳ್ತಾರೆ. ಇದು ನಾವು ನಿನ್ನೆ ನಮಗೆ 5:30 ಟೈಮಲ್ಲಿ ಏನು ಇನ್ಫಾರ್ಮೇಷನ್ ಬರುತ್ತೆ, ನಾವು ಇಮಿಡಿಯೇಟಾಗಿ ಫೈರ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕನ್ಸಲ್ಟೇಷನ್ ಮಾಡಿ ಏನು ಬೆಂಕಿ ನಂದಿಸೋಕ್ಕೆ ಇಲ್ಲೇನು ನಾನು ಎಲ್ಲರಿಗೂ ಮನವಿ ಮಾಡ್ಕೋತಾ ಇದ್ದೀನಿ. ಎಸ್ಪೆಷಲಿ ಈ ಟೈಮಲ್ಲಿ ಏನು ಬಿರು ಬಿಸಿಲಿನಲ್ಲಿ ರಿಕ್ವೆಸ್ಟ್ ಅನ್ಕೋಬೋದು, ಫೋಲ್ಡೆಡ್ ಹ್ಯಾಂಡ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಥರ ಚಟುವಟಿಕೆಗಳು ಮಾಡಬೇಡಿ. ಈಗ ನಿನ್ನೆ ನೋಡಿ ಯಾರೋ ಮಾಡಿರೋ ಅಂಥ ತಪ್ಪಿಗೆ ಎಲ್ಲರೂ ಬಂದು ಇಲ್ಲಿ ಬೆಂಕಿನ ನಂದಿಸೋ ಪ್ರಯತ್ನ ಮಾಡಿದ್ದೀವಿ. ಆ ಬೆಂಕಿ ತೀವ್ರತೆ ಜಾಸ್ತಿ ಇತ್ತು. ನಮ್ಮ ಕಾರ್ಮಿಕರಾಗಿರ್ಬೋದು, ನಮ್ಮ ಸಿಬ್ಬಂದಿ ವರ್ಗ, ನಮ್ಮ ಆಡಳಿತ ವರ್ಗ ಎಲ್ಲ ಬಂದು ಅದೇನು ಆ ತೀವ್ರತೆನ ಕಡಿಮೆ ಮಾಡೋ ಅಂಥ ಸತತ ಪ್ರಯತ್ನ ಮಾಡ್ತಾಯಿದ್ದೀವಿ. ನಿನ್ನೆ ನಾವು 5:30ಗೆ ಶುರು ಮಾಡಿರೋಂಥ ಈ ಪ್ರಯತ್ನ ಇಂದು ಕೂಡ ಕೊನೆಗೊಂಡಿಲ್ಲ, ಈಗ ಕೂಡ ನಡೀತಾ ಐತೆ. ತಾವು ಇಲ್ಲೇನು 3 ರಿಂದ 4 ಎಕರೆ ಏನು ಈ ಹುಲ್ಲು ಜಾಗ ಐತೆ ಅದು ತುಂಬ ಒಣಗೋಗಿರೋಂಥ ಹುಲ್ಲು, ಅಲ್ಲಿಂದ ಫೈರ್ ಕ್ಯಾಚ್ ಆಗಿ ನಮ್ಮ ಲ್ಯಾಂಡ್ಫಿಲ್ ಸೈಟ್ಗೆ ರೀಚ್ ಆಗಿದೆ. ಅದು ಅಲ್ಲಿ ಏನು ನಮ್ಗೆ ಗೊತ್ತಿರೋ ಹಾಗೆ ಪೇಪರ್ ಪ್ಲಾಸ್ಟಿಕ್ ಆಗಿರ್ಬೋದು ಅದು ಹೆಚ್ಚರಡ್ತಾ ಇದೆ. ಈಗ ನಾವು ಎಕ್ಸ್ಕವೇಟರ್ಸು ನಿರಂತರವಾಗಿ ಈಗಾಗಲೇ 28 ಲೋಡು ನೀರನ್ನು ನಾವು ಓಡಿಸಿದ್ದೀವಿ. ಫೈರ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ. ಇನ್ನೂ ಅದನ್ನು ತೇವಾಂಶನ ಹೆಚ್ಚು ಮಾಡ್ತೀವಿ. ನಿರಂತರವಾಗಿ ಇದು ಆಗುತ್ತೆ. ಎಲ್ಲರಿಗೂ ಮನವಿ, ದಯವಿಟ್ಟು ಈ ಥರ ಕೆಲಸಗಳನ್ನು ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಆಲ್ರೆಡಿ ಬೆಳಗ್ಗೆ ಮಾಧ್ಯಮ ಮಿತ್ರರು ಬಂದಾಗ ಇಲ್ಲಿ ಅವರು ಮದ್ಯ ಸೇವನೆ ಮಾಡಿರೋದು ಮಾಧ್ಯಮ ಮಿತ್ರರೇ ಕಂಡಿಡ್ದಿರ್ತಾರೆ. ಮಾಧ್ಯಮ ಮಿತ್ರರು ನಮಗೆ ವಿಡಿಯೋ ಕೂಡ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಕಾನೂನು ರೀತಿಯ ನಾವು ಖಂಡಿತವಾಗ್ಲೂ ಕ್ರಮ ಕೈಗೊಳ್ತೀವಿ. ಯಾಕಂದರೆ ಇದು ನಾವು 4 ಜನಕ್ಕೆ ತೊಂದರೆ ಮಾಡೋ ಅಂಥ ಆ್ಯಕ್ಟಿವಿಟೀಸ್ನ ನಾವು ನೋಡಿ ಸಹಿಸೋಕ್ಕಾಗಲ್ಲ. ಇದೇನಾಗಿದೆ, ಲ್ಯಾಂಡ್ಫಿಲ್ ಸೈಟಿಗೆ ಸುತ್ತಮುತ್ತ ಏನು ಒಣಗೋಗಿರೋ ಗಿಡ ಬೆಳೆದಿರುತ್ತೆ. ತಾವು ನೋಡಿದ್ರೆ ಇಲ್ಲಿಂದ ಆಲ್ಮೋಸ್ಟ್ ಅಲ್ಲಿ 100 ಮೀಟರ್ಸ್ ದೂರದಲ್ಲೈತೆ ಅದು ಲ್ಯಾಂಡ್ಫಿಲ್ ಸೈಟು. ಇಲ್ಲಿಂದ ವ್ಯಾಪ್ಸಿದೆ ಅಂದರೆ ಅದು ಇಲ್ಲಿ ಆ ತೀವ್ರತೆ ಎಷ್ಟಿರಬೇಕಂತ ತಾವು ಒಂದು ಟೈಮು ನೋಡ್ಬೋದು. ಏನು ಅದ್ರ ಮುಖಾಂತರ ಹಾಸಿ ಅದ್ರ ಎಂಟ್ರಿ ಆಗಿದೆ. ತುಂಬಾ ಪ್ರಯತ್ನ ಪಟ್ಟಿದ್ದೀವಿ, ಬೀಳ್ತಾ ಇದ್ದೀವಿ, ಅದನ್ನು ನಂದಿಸೋ ಹಂತಕ್ಕೆ ಬಂದಿದೆ. ತಾವು ನೋಡ್ತಾ ಇದ್ದೀರಾ ಏನು ಆಹುತಿಗಾಗಿದೆ. ನಾವು ನಿರಂತರವಾಗಿ ಅದನ್ನು ತೇವ ಮಾಡಿ ಒದ್ದೆ ಮಾಡೋವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ, ಕಂಪಾರ್ಟ್ಮೆಂಟ್ ಮಾಡ್ತಾಯಿದ್ದೀವಿ. ಏನಂದರೆ ಇಲ್ಲಿರೋ ಅಂಥ ಏನು ಬೆಂಕಿ ಆ ಕಡೆಗೆ ಬೇರೆ ಕಡೆ ಟ್ರಾನ್ಸ್ಫರ್ ಬೇರೆ ಕಡೆ ಪಸರಿಸ್ತಾ ಇರೋ ಹಾಗೆ ಅದನ್ನು ಸಪ್ರೇಟ್ ಮಾಡಿ ನಾವು ಇಟಾಚಿ ಇಟ್ಬಿಟ್ಟು ಅದೇ ಕೆಲಸನೇ ಮಾಡ್ತಾ ಇದ್ದೀವಿ. ಈಗ ಸದ್ಯ ಯಾವುದೇ ಈಗ ಬೇರೆ ರೀತಿಯಾಗಿ ಬೆಂಕಿ ಹರಡದ ಇರೋಂಗೆ ನಾವು ಮುಂಜಾಗ್ರತೆ ತೆಗೆದುಕೊಂಡು ಆ ರೀತಿಯಲ್ಲಿ ಸತತವಾಗಿ ಮಾಡ್ತಾ ಇದ್ದೀವಿ. ಯಾವುದೇ ಜಾಗ ಇದಾಗದೇ ಇರೋಂಗೆ ತೊಂದರೆ ಆಗ್ತದೆ. ನಿರಂತರವಾಗಿ ರಾತ್ರಿ ಪೂರ್ತಿ ಕೂಡ ನಮ್ಮ ಕಾರ್ಮಿಕರು ಕೆಲಸ ಮಾಡಿದ್ದಾರೆ. ಯಾವುದೇ ವಿಶ್ರಾಂತಿ ತೆಗೆದುಕೊಳ್ಳದೆ ನಿರಂತರವಾಗಿ ಏನು 5:30ಗೆ ಶುರು ಆಗಿದೆ, ಈಗಲೂ ನಡೀತಾ ಇದೆ. ಪಾಳಿಯಲ್ಲಿ ಕೂಡ ನಾವು ರೊಟೇಷನ್ ಸಿಸ್ಟಮಲ್ಲಿ ನಾವು ಇದು ಕೆಲಸ ಮಾಡಿಸ್ತಾ ಇದ್ದೀವಿ. 100% pure and clean.
No compromise. Best quality, family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Pay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145.